ಇವತ್ತು ನಾವು ಜಯನಗರದಲ್ಲಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿದ್ದೀವಿ. ಇದನ್ನ ಚಿಕ್ಕ ಮಂತ್ರಾಲಯ ಅಂತಾನೆ ಕರೆಯಲಾಗುತ್ತೆ. ಸೊ ಇವತ್ತು ಇಲ್ಲಿ ಯಾವೆಲ್ಲ ವಿಶೇಷ ಪೂಜೆಗಳನ್ನ ಮಾಡಲಾಗಿದೆ ಅನ್ನೋದನ್ನ ಕೇಳ್ತಾ ಹೋಗೋಣ. ನಮ್ಮ ಜೊತೆ ಇದ್ದಾರೆ ಇಲ್ಲಿನ ಅರ್ಚಕರಾಗಿರುವಂತಹ ನಂದಕಿಶೋರ್ ಆಚಾರ್ಯ ಅವರು. ಸರ್ ನಮಸ್ಕಾರ. ಇವತ್ತು ಗುರು ಪೌರ್ಣಿಮೆ. ಸೊ ಈಗ ನಾವು ಈ ಒಂದು ಕಲಿಯುಗದಲ್ಲಿ ಎಲ್ಲವೂ ನೀನೆ ಅಂತ ನಂಬುವಂತಹ ಒಬ್ಬ ಗುರುಗಳು ಅಂದರೆ ಅದು ರಾಘವೇಂದ್ರ ಸ್ವಾಮಿಗಳು. ಇವತ್ತು ಇಲ್ಲಿ ಏನೆಲ್ಲ ವಿಶೇಷ ಪೂಜೆಗಳನ್ನ ಮಾಡಲಾಗ್ತಾ ಇದೆ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸ್ವಯಮಿಂದ ಕರಾಬ್ಜೋತ್ತಂ ರಾಘವೇಂದ್ರ ಗುರುಪ್ರಿಯಂ ಶ್ವೇತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆಯರತಂ. ಪ್ರಸ್ತುತ ಪೀಠಾಧಿಪತಿಗಳಾಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರ ಸಾಕ್ಷಾತ್ ಪರಂಪರೆಯಲ್ಲೇ ಬಂದಿರತಕ್ಕಂತಹ ಈಗಿನ ಪೀಠಾಧಿಪತಿಗಳಾದ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ಅನುಗ್ರಹ ಆದೇಶದಂತೆ ನಮ್ಮ ತಾವು ಹೇಳಿದ ಹಾಗೆ ಕಿರು ಮಂತ್ರಾಲಯ, ಎರಡನೇ ಮಂತ್ರಾಲಯವೆಂದೇ ಖ್ಯಾತಿ ಪಡೆದಿರುವಂತಹ ನಮ್ಮ ಜಯನಗರ ಮಠದ ಹಿರಿಯ ವ್ಯವಸ್ಥಾಪಕರ ಆಗಿರತಕ್ಕಂತಹ ಆರ್.ಕೆ. ವಾದೀಂದ್ರಾಚಾರ್ಯರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನೆರವೇರ್ತಾ ಇದೆ. ಈ ದಿನ ತಾವು ಹೇಳಿದ ಹಾಗೆ ಗುರುಪೂರ್ಣಿಮಾ ಅಂತಂದರೆ ಗುರುಗಳಿಗೆ ನಾವು ಎಷ್ಟು ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸ್ತೇವೋ, ಸೇವೆ ಅಂದರೆ ದುಡ್ಡು ಅಂತ ಅರ್ಥವಲ್ಲ ಅಥವಾ ಅನ್ನದಾನ ಅಂತ ಅರ್ಥವಲ್ಲ. ಭಕ್ತಿಯಿಂದ ಏನು ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೋ ಅದೇ ಗುರುಗಳಿಗೆ ಸೇವೆ. ಆದರೂ ಸಹ ನಾವು ಗುರುಗಳಿಗೆ ಅನ್ನ ಸಂತರ್ಪಣೆ ಸೇವೆ, ಅಭಿಷೇಕದ ಸೇವೆ, ಅಲಂಕಾರ ಸೇವೆ, ರತ್ನ ಕವಚ ಸೇವೆ, ಹೂವಿನ ಅಲಂಕಾರ ಸೇವೆ ಇದೆಲ್ಲವನ್ನು ಮಾಡ್ತೇವೆ. ಯಾಕೆ ಅಂತಂದರೆ ನಮ್ಮ ಮನಸ್ಸು ಸಂತೋಷ ಪಡೋದಕ್ಕೋಸ್ಕರವಾಗಿ. ಉದಾಹರಣೆ ಹೇಳಬೇಕಾದ್ರೆ ನಮ್ಮ ಮಕ್ಕಳು ನಮಗೆ ಮುದ್ದಾಗಿ ಕಾಣಿಸ್ತಾ ಇರ್ತಾರೆ. ಆ ಮಕ್ಕಳಿಗೆ ಒಳ್ಳೆಯ ವಸ್ತ್ರಗಳು ಹಾಕಿದಾಗ, ಆಭರಣವನ್ನು ಹಾಕಿದಾಗ ಇನ್ನು ಮನಸ್ಸಿಗೆ ನಮಗೆ ಸಂತೋಷ ಆಗ್ತದೆ. ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳವರ ಈ ದಿನ ಗುರುಪೂರ್ಣಿಮೆ ಆದ್ದರಿಂದ ಎಲ್ಲ ಭಕ್ತರು ಸೇರಿಕೊಂಡು ವಿಶೇಷವಾಗಿ ಅಲಂಕಾರವನ್ನು ಮಾಡಿಸಿದ್ದಾರೆ. ಈ ಅಲಂಕಾರದಲ್ಲಿ ಎದ್ದು ಬರುತ್ತಾರೆ ನೋಡೆ ಮುದ್ದು ವೃಂದಾವನದ ಮಧ್ಯದೊಳಗಿದಂತ ನಿಜವಾಗಿಯೂ ರಾಘವೇಂದ್ರ ಸ್ವಾಮಿಗಳವರು ಎದ್ದು ಬಂದು ನಮಗೆಲ್ಲರಿಗನ್ನು ಅನುಗ್ರಹಿಸ್ತಾ ಇದ್ದಾರೆ. ಆದ್ದರಿಂದ ಈ ದಿನ ವಿಶೇಷವಾಗಿ ಗುರು ಪೌರ್ಣಿಮೆ ಪ್ರಯುಕ್ತ ಬೆಳಗ್ಗೆ 5 ಗಂಟೆಯಿಂದಲೇ ಭಕ್ತರ ಆಗಮನ ಆಗ್ತಾ ಇದೆ. ಒಂದು 10,000ಕ್ಕೂ ಮಿಗಿಲಾಗಿ ಭಕ್ತರ ಆಗಮನ ಆಗಿದೆ. ಬೆಳಗಿನ ಜಾವದಲ್ಲಿ ಅವರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ದರ್ಶನ, ರಾಯರ ಬೃಂದಾವನಕ್ಕೆ ಮಹಾ ಅಭಿಷೇಕ, ಪಂಚಾಮೃತಾದಿಗಳು ನೆರವೇರಿದೆ ಮತ್ತು ಕವಚಗಳು ಅಲಂಕಾರ ಮಾಡಲಾಗಿದೆ. ನಂತರದಲ್ಲಿ ಕನಕಾಭಿಷೇಕ ಎಲ್ಲ ನಡೆದಿದೆ. ತದನಂತರ ಪ್ರತಿಯೊಬ್ಬ ಭಕ್ತರಿಗೂ ಜಾತಿಯ ಭೇದ ತಾರತಮ್ಯ ಇಲ್ಲದೇ ಪ್ರತಿಯೊಬ್ಬ ಭಕ್ತರಿಗೂ ಅನ್ನದಾನ ಸಂತರ್ಪಣೆ ಕಾರ್ಯಕ್ರಮ ನಡೆದಿದೆ. ತದನಂತರದಲ್ಲಿ ಮಹಾಮಂಗಳಾರತಿಯನ್ನು ಸ್ವೀಕರಿಸಿ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಎಷ್ಟು ಗಂಟೆಗಳವರೆಗೂ ಬರ್ಬೋದು ದರ್ಶನಕ್ಕೆ? ಅದೊಂದು ಪ್ರಶ್ನೆ ಇರುತ್ತೆ. ಕೆಲವರು ಅದೇ ಪ್ರತಿನಿತ್ಯ ನೀವು 9 ಗಂಟೆಯ ಒಳಗಡೆ ದೇವಸ್ಥಾನವನ್ನು ಕ್ಲೋಸ್ ಮಾಡ್ತೀರಾ. ಇವತ್ತು ಎಷ್ಟು ಗಂಟೆವರೆಗೂ ದರ್ಶನಕ್ಕೆ ಲಭ್ಯ ಇರುತ್ತೆ? ತಾವು ತಿಳಿಸಿದ ಹಾಗೆ ಎರಡನೇ ಮಂತ್ರಾಲಯ ಅಂತ ಹೇಳಿದ್ರಿಂದ ಭಕ್ತರ ಆಗಮನ ನಿರಂತರವಾಗಿರುತ್ತದೆ. ಬೆಳಗ್ಗೆ 5ವರೆಗೆ ನಾವು ಪ್ರಾರಂಭ ಮಾಡಿದರೆ ಮಧ್ಯಾಹ್ನ 2 ಗಂಟೆವರೆಗೂ ನಿರಂತರವಾಗಿ ದರ್ಶನಕ್ಕೆ ಅವಕಾಶ. ಇನ್ನೂ ಬರ್ತಾ ಇರ್ತಾರೆ. ಅದರ ಸ್ವಚ್ಛತೆ ಕಾರ್ಯಕ್ರಮ ಇರೋದ್ರಿಂದ ನಾವೇ ಅವರನ್ನು ಸ್ವಲ್ಪ ಹೊತ್ತು ಹೊರಭಾಗದಲ್ಲಿ ನಿಲ್ಲಿಸಿ ತದನಂತರ 4:30ರಿಂದ ರಾತ್ರಿ 10 ಗಂಟೆವರೆಗೂ ಸಹ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈಗ 7 ಗಂಟೆಗೆ ಗಜವಾಹನೋತ್ಸವ ಮತ್ತು ರಥೋತ್ಸವ, ಪಲ್ಲಕ್ಕಿ ಉತ್ಸವ, ತೊಟ್ಟಿಲ ಸೇವೆ, ಸಂಗೀತ ಗಾಯನ ಸೇವೆ ಕಾರ್ಯಕ್ರಮಗಳು ಇರ್ತದೆ. ನಂತರದಲ್ಲಿ ಭಕ್ತರಿಗೂ ಪ್ರಸಾದವನ್ನು ಸಹ ವಿತರಣೆ ಮಾಡಲಾಗುತ್ತೆ. ತಾವು ವೀಕ್ಷಣೆ ಮಾಡ್ತಾ ಇರ್ಬೋದು, ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಒಂದು ವ್ಯವಸ್ಥೆಯನ್ನು ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಆರಾಧನೆ ಎಂಬಂತೆ ಭಾಸವಾಗ್ತಾ ಇದೆ. ಆದ್ದರಿಂದ ಪೊಲೀಸ್ ವರ್ಗದವರು ಕೂಡ ಅಂದರೆ ಜಯನಗರದ ಸಿಬ್ಬಂದಿಗಳು ಮತ್ತು ಜೆ.ಪಿ. ನಗರದ ಪೊಲೀಸ್ ವರ್ಗದವರು ಸಹ ಆಗಮಿಸಿ ಗುರುಗಳ ಸೇವೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೀವು ಈ ಮಾತಿನ ಮಧ್ಯೆ ಒಂದು ಅದ್ಭುತವಾಗಿರುವಂಥ ಮಾತನ್ನು ಹೇಳಿದ್ರಿ. ಜಾತಿ ಭೇದ ಭಾವ ಇಲ್ಲದೆ ಇವತ್ತು ನಿರಂತರವಾಗಿ ರಾಯರ ದರ್ಶನವನ್ನು ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದೀವಿ ಅಂತ. ಬಹುಶಃ ನಾವು ಇಲ್ಲಿ ಮಾತ್ರ ಕಾಣಬಹುದು ಅನಿಸುತ್ತೆ ಅಂತಹ ಒಂದು ಸನ್ನಿವೇಶವನ್ನು. ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರೂ ಸಮಾನರು ಅಂತ ಹೇಳಿ ಕಾಣುವಂಥ ದೃಶ್ಯ ಇಲ್ಲಿ ಮಾತ್ರ ಅಂತ ಅನಿಸುತ್ತೆ. ಧನ್ಯವಾದ. ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಒಳ್ಳೆಯದಾಗಲಿ. ತಮ್ಮ ಪ್ರಜಾ ಟಿವಿಯ ಮುಖಾಂತರ ಪ್ರಜೆಗಳಿಗೋಸ್ಕರವಾಗಿಯೇ ಈ ಒಂದು ವಾಹಿನಿಯನ್ನು ಪರಮಪೂಜ್ಯ ಶ್ರೀಪಾದವರೇ ಚಾಲನೆ ನೀಡಿ 1 ವರ್ಷ ಆಗಿದೆ ಅಂತ ಕಾಣಿಸ್ತಾ ಇದೆ ನನಗೂ ಸಹ. ಆದ್ದರಿಂದ ಖಂಡಿತವಾಗಿ ಗುರುಗಳ ಅನುಗ್ರಹ, ರಾಯರ ಅನುಗ್ರಹ ಈ ಒಂದು ನಿಮ್ಮ ವಾಹಿನಿ ಮುಖಾಂತರ ವಾಹಿನಿಗೂ ಸಿಗಲಿ, ವಾಹಿನಿ ಮುಖಾಂತರ ನೋಡುವಂತಹ ಭಕ್ತರಿಗೂ ಸಹ ಗುರುರಾಯರ ಅನುಗ್ರಹ ಸಿಗಲಿ. ಯಾಕೆ ಅಂತಂದರೆ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನ ಐತಿ ಅಂತ. ಯಾರೋ ರಾಘವೇಂದ್ರ ಸ್ವಾಮಿಗಳವರನ್ನು
ಭಕ್ತಿಯಿಂದ ಆಶ್ರಯಿಸ್ತಾರೋ ಒಬ್ಬ ಮೂಕನು ಕೂಡ ವಾಕ್ಚಾತುರ್ಯವಂತನಾಗ್ತಾನೆ, ಒಬ್ಬ ಧನಿಕನು ಕೂಡ ಅಂದರೆ ದರಿದ್ರನಾದ್ರೂ ಕೂಡ ಅತ್ಯಂತ ಧನಿಕನಾಗ್ತಾನೆ. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ರಾಯರು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡ್ತಾನೆ, ಸೇವೆ ಮಾಡಿದ್ರೆ ಮಾತ್ರ ಅನುಗ್ರಹ ಮಾಡ್ತಾರೆ, ಇಲ್ದಿದ್ರಿಲ್ಲ ಅಂತಲ್ಲ. ಯಾಕೆ ರಾಯರ ಮಠಕ್ಕೆ ರಾಘವೇಂದ್ರ ಸ್ವಾಮಿಗಳವರಿಗೆ ಗುರುಸ್ಥಾನ ತುಂಬಿದಾರಂತಂದರೆ ಪ್ರತಿಯೊಬ್ಬ ಭಕ್ತರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ. ಆದ್ದರಿಂದ ಗುರುರಾಯರ ಅನುಗ್ರಹ ಸಂಪೂರ್ಣವಾಗಿ ಎಲ್ರಿಗೂ ಆಗಲಿ ಎಂಬುದಾಗಿ ಮತ್ತೊಮ್ಮೆ ಕೇಳಿಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಧನ್ಯವಾದಗಳು, ತುಂಬಾನೇ ಧನ್ಯವಾದ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಅಂದ್ರೆ ನಾವು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಬಹುಶಃ ಈ ರೀತಿಯಾಗಿರುವಂಥ ವ್ಯವಸ್ಥೆಗಳನ್ನ ನೋಡ್ತಾ ಬರ್ತೀವಿ. ಇಲ್ಲಿ ಮಾತ್ರವಲ್ಲ, ಮೂಲತಃ ಮಂತ್ರಾಲಯದಲ್ಲೂ ಕೂಡ ಇದೇ ರೀತಿಯಾಗಿರುವಂಥ ವ್ಯವಸ್ಥೆ ಇದೆ. ಅಲ್ಲಿ ಜಾತಿ ಧರ್ಮ, ನೀನು ಶ್ರೀಮಂತನ ಬಡವನ ಯಾವುದೇ ರೀತಿಯ ತಾರತಮ್ಯ ಅಲ್ಲ. ನೀನು ಮನುಷ್ಯನ, ನಿನ್ನ ಭಕ್ತಿ ಏನಿದೆ, ನೀನು ಧರ್ಮ ಮಾರ್ಗದಲ್ಲಿ ನಡೀತಾ ಇದೆಯಾ, ಇದನ್ನು ಮಾತ್ರ ಇಲ್ಲಿ ಸ್ವಾಮಿಗಳು ಪ್ರಶ್ನೆಯನ್ನ ಮಾಡೋದು ಹೊರತಾಗಿ ಮತ್ತೇನನ್ನು ಕೂಡ ಕೇಳೋದಿಲ್ಲ. ಇಂಥ ಒಂದು ಅದ್ಭುತ ಸ್ಥಳಕ್ಕೆ ನೀವು ಕೂಡ ಗುರು ಪೌರ್ಣಿಮೆ ಎಂದು ಬರಬಹುದು. ದೇವರ ದರ್ಶನವನ್ನ, ಗುರುಗಳ ದರ್ಶನವನ್ನ ಪಡೆದು ಪುನೀತರಾಗಬಹುದು.